ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಲ್ವ. ಸೊ ಇವತ್ತು ನಾವು ಗೌಡ್ಗೆರೆಗೆ ಹೊರಟಿದ್ದೀವಿ. ಇದು 6ನೇ ಟೈಮ್ ನಾನು ಹೋಗ್ತಿರುವಂಥದ್ದು. ಸೊ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಸ್ಯಾರಿ ನಾನು ಆಗಸ್ಟ್ ತಿಂಗಳಲ್ಲಿ ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ಈ ಸ್ಯಾರಿನ ಹಾಕಿದ್ದೆ. ಅದಾದಮೇಲೆ ಮತ್ತೆ ಹಾಕ್ಕೊಂಡೇ ಇರಲಿಲ್ಲ. ಸೊ ಇವಾಗ ಹಾಕ್ಕೊಳ್ಳೋಣ ಅಂಥೇಳಿ ತೆಗ್ದಿದ್ದೀನಿ. ಆಲ್ರೆಡಿ ಈಗ 4:45 ಆಗಿದೆ ಮನೆ ಬಿಟ್ಟು ಹೊರಟಾಗ. ಸೊ ಕಂಟಿನ್ಯೂಸ್ಸಾಗೆ ವ್ಲಾಗ್ ಹೋಗ್ತಾ ಇರುತ್ತೆ, ಕೊನೆವರೆಗೂ ನೋಡಿ. ನಿಮ್ಗೆ ಆಲ್ರೆಡಿ ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ವಿಡಿಯೋಗಳೆಲ್ಲ ಸುಮಾರು ಹಾಕಿದ್ದೀನಿ. ಇದು ನಾವು 6ನೇ ಟೈಮ್ ಹೋಗ್ತಿರುವಂಥದ್ದು. ಇವಾಗ ಇನ್ನೂ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಇನ್ನು ನಾನು ಬ್ಯಾಗ್ ತೊಗೊಂಡು ಹೊರಟೆ. ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ, ತುಳಸಿ. ನೀವು ಹಿಂದಿನ ಒಂದು ವಿಡಿಯೋಗಳಲ್ಲೆಲ್ಲ ನೋಡಿದ್ದೀರಾ ತುಳಸಿನ. ಕಂಟಿನ್ಯೂಸ್ಸಾಗೆ ವಿಡಿಯೋ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ. ನೋಡಮ್ಮಿ ಓಪನ್ ಐತಿ, ಹೋಗ್ಬಿಟ್ಟು ಬರೋಣ ನಮ್ಮಿ. ಹೋಗೋಣ ಹೋಗೋಣ ಅಣ್ಣ, ಒಂದು ನಿಮಿಷ ನಿಲ್ಲಿಸಿ. ಇವತ್ತಿನ ದಿನ ಶನಿ ಜಯಂತಿ ಆಗಿರುತ್ತೆ. ಇದು ಶನಿವಾರದ್ದು ಲಾಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಶನ್ಮಾತ್ಮಿಗೆ ಹೋಗೋಣ ಅಂತ ಇದ್ವಿ. ಇವತ್ತು ಆಂಜನೇಯನ ದೇವಸ್ಥಾನಕ್ಕೂ ಶನ್ಮಾತ್ಮಿಗೂ ಎರಡಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ತುಳಸಿ. ಸೊ ನಮಗೆ ಹೋಗೋ ದಾರಿಲಿನೇ ಯಲ್ಲಾಪುರದಿಂದ ಬೈಪಾಸ್ ಹತ್ರ ಹೋಗೋಷ್ಟರಲ್ಲಿ ನಮಗೆ ಶನ್ಮಾತ್ಮ ದೇವಸ್ಥಾನ ಇದೆ ಲೆಫ್ಟಲ್ಲಿ. ಇಷ್ಟರಲ್ಲೇ ಓಪನ್ ಮಾಡಿಬಿಟ್ಟಿದ್ರು ಅವ್ರು ಆಲ್ರೆಡಿ. ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇದ್ದೀವಿ. ಆಲ್ರೆಡಿ ಅಲ್ಲಿ ಹೋಮ ಮಾಡಿಸ್ತಾ ಇದ್ರು, ಯಾಕೆಂದರೆ ಶನಿ ಜಯಂತಿ ಆಗಿರೋದ್ರಿಂದ ಇವತ್ತು ವಿಶೇಷ ಪೂಜೆ ಇತ್ತಂತಲೇ ಹೇಳ್ಬೋದು. ಸೊ ಇನ್ನೇನು ನಾನು ಹೋಗಿ ಎಳ್ಬತ್ತಿ ಎಲ್ಲ ಅಲ್ಲೇ ಸಿಗುತ್ತೆ ತೊಗೊಂಡ್ವಿ. ಏನಂದರೆ ಕಾಯಿ ಹಣ್ಣು ಹೂವು ಎಲ್ಲ ತೊಗೊಂಡು ಹೋಗಿರಲಿಲ್ಲ. ನಾವು ಬಂದುಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈ ರೀತಿ ಆಯಿತು. ಸೊ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾಯಿದ್ರು. ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳಬಹುದು ಶನಿ ಮಹಾತ್ಮ ದೇವಸ್ಥಾನದಲ್ಲಿ. ನಾನು ಲಾಸ್ಟ್ ಟೈಮ್ ಒಂದು ಶನಿವಾತ್ಮಿಗೆ ಹೋಗಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪಾವಗಡದ ಹತ್ರ. ಸೊ ಅಲ್ಲಿ ಹೋಗ್ತಾ ಇರ್ತೀನಿ ನಾನು. ಇಲ್ಲಿ ಕೂಡ ಯಾವಾಗನ ಒಂದೊಂದು ಸರಿ ಹೋಗ್ತಾ ಇರ್ತೀನಿ. ಇಲ್ಲಿ ತುಂಬ ಜನ ಎಲ್ಲ ಕಲ್ತಿದ್ರು, ಹೋಮ ಕೂಡ ಮಾಡ್ತಾಯಿದ್ರು. ಸೊ ಇನ್ನೇನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ದರ್ಶನ ಮಾಡಿಕೊಂಡು ಈಗ ನಾವು ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ತುಮಕೂರು ಬಸ್ ಸ್ಟ್ಯಾಂಡಿಂದ ನಾವು ಗೌಡ್ಗೆರೆಗೆ ಹೋಗಬೇಕು. ಸೊ ಹಾಗಾಗಿ ಈಗ ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಇವತ್ತು ಡಬಲ್ ಚಾರ್ಜ್ ಆಯ್ತು ಅಂತಲೇ ಹೇಳಬಹುದು. ನಾನು ಸ್ವಲ್ಪ ದುಡ್ಡು ಅಂದರೆ ನಾನು ಸ್ವಲ್ಪ ಖರ್ಚು ನೋಡಿಕೊಂಡೇ ಯೋಚನೆ ಮಾಡಿ ಖರ್ಚು ಮಾಡೋದು. ಏಕೆಂದರೆ ಇದೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಖರ್ಚು ಮಾಡೋದು ಅಷ್ಟು ಇಷ್ಟ ಆಗಲ್ಲ ನನಗೆ. ಹೊಟ್ಟೆಗೆ ಎಷ್ಟು ಬೇಕಾದ್ರೂ ತಿಂತೀನಿ, ಖರ್ಚು ಮಾಡ್ತೀನಿ. ನನಗೇನು ಗೊತ್ತಾ, ವೇಸ್ಟ್ ಖರ್ಚು ಮಾಡೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನ್ನ ಒಂದು ಅಭ್ಯಾಸ ಅದು. ಸೊ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೆ ನೋಡ್ತಾ ಹೋಗಿ. ಹಾಗೆ ಬಿಟ್ಟಿರ್ತೀನಿ ಸ್ವಲ್ಪ. ಅಲ್ಲೇ ಹೋಗೋಣ. ಇಲ್ಲೇ ಕುಡಿದ್ಬಿಟ್ಟು ಅವ್ನು ಬಾ ತುಳಸಿ, 2 ಕಾಫಿ ತಗೊಂಡು ರೆಡಿಯಾಗಿರುತ್ತೆ ಬಾ ಕಾಫಿ. ಸಖತ್ ಸುಡ್ತಾ ಐತೆ, ಸ್ಟ್ರಾಂಗ್ ಜಾಸ್ತಿ ಐತೆ. ಬೆಳ್ಳಗಾಗಿದೆಯಾ? ಬಸ್ ಐತೆ ಬಾಮ, ರೆಡಿ ಐತೆ ತುಳಸಿ. ಮೈಸೂರು ಗಾಡಿ ಐತೆ, ಇಲ್ಲಿ ಯಾವುದೋ ಒಂದು ನಿಂತೈತೆ. ಅದು
ಈ ರೀತಿ ಏನಾದರೂ ಒಂದು ಮಾತಾಡಿ ನಗಿಸ್ತಾ ಇರ್ತಾಳವಳು. ಯಾಕಮ್ಮ ಬೆಳ್ಳಗಾಗಿದೆಯಾ ಅಂತ ಕೇಳಿದ್ಲು. ನನಗೆ ಸಖತ್ತು ನಗು ಬಂತು. ಇನ್ನು ನಾವು ಬಸ್ಸಲ್ಲಿ ಈಗ ಮೈಸೂರು ಗಾಡಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಗಾಡಿಗೆ ಹೋದರೆ ನಾವು ಅಲ್ಲೊಂದು ಸ್ಟಾಪ್ ಬರುತ್ತೆ, ಅಲ್ಲೋಗಿ ಇಳ್ಕೊಂಡ್ರೆ ಅಲ್ಲಿಂದ ಚಾಮುಂಡೇಶ್ವರಿಗೆ ಹೋಗ್ಬೋದು. ಅವಳು ನಾನು ಚೆನ್ನಾಗಿ ಇದು ಮಾಡ್ಕೊತೀನಿ ಇರು ಏರೆಲ್ಲ ಅವಾಗ ಫೋಟೋ ಶೂಟ್ ಮಾಡು ಅಂತ ಹೇಳ್ತಾ ಇದ್ಲು. ಸಕ್ಕದ ನಗ್ತಾ ಇರ್ತೀವಿ ನಾವಂತ ಎನಿ ಟೈಮ್, ಯಾವಾಗಲೂ ಅಷ್ಟೇ. ನಾನು ಬೆಳಗಾಗಿದ್ದೀನಿ ಅಂತ ಅಂದ್ಲಲ್ವಾ, ನನಗೆ ಸ್ವಲ್ಪ ಜಾಸ್ತಿ ಇದಿದೆ, ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ಇದು ಬಂದುಬಿಟ್ಟಿದೆ ನನಗೆ, ಅಂದರೆ ಮೊಚ್ಚೆ ಬಂದಿದೆ. ಅದು ಎಲ್ಲರಿಗೂ ಪಿಗ್ಮೆಂಟೇಷನ್ನಿಗೆ ಆಗ್ತಲೇ ಇರುತ್ತೆ. ಸೊ ನನಗೂ ಕೂಡ 5 ವರ್ಷದಿಂದ ಅದರಿಂದ ಎಣಗ್ತಾ ಇದ್ದೀನಿ ನಾನು. ತುಂಬ ಬೇಜಾರಾಗ್ತಿತ್ತು ನನಗೆ. ಮೊನ್ನೆ ನಾನು ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡೆ, ಅವಾಗನಿಂದ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ಅದೆಲ್ಲನ. ಹೈಡ್ರಾ ಫೇಶಿಯಲಿಂದ ವಿಡಿಯೋ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ಸೊ ಇನ್ನು ಹೈಡ್ರಾ ಫೇಶಿಯಲ್ ಮಾಡಿಸಿ ಆದಮೇಲೆ ಮತ್ತು ಇನ್ನೊಂದು ಕೂಡ ನಾನು ಒಂದು 4 ಪ್ರಾಡಕ್ಟ್ನ ತೊಗೊಳ್ತಾ ಇದ್ದೀನಿ. ಅಂದರೆ 4 ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಒಂದೇ ಅದು. ಸೊ ಫೇಸ್ ವಾಶ್ ಬೇರೆ, ಮತ್ತು ಮಾಯ್ಶ್ಚರೈಸರ್ ಬೇರೆ, ಡೇ ಕ್ರೀಮ್ ಬೇರೆ, ಸೊ ಅದಾದಮೇಲೆ ನೈಟ್ ಕ್ರೀಮ್ ಬೇರೆ, ಈ ರೀತಿ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುಖ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನು ದೇವಸ್ಥಾನಕ್ಕೆ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಆಟೋದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ. ಸೊ ಇವತ್ತು ಅಮಾಸೆ ಆಗಿರೋದ್ರಿಂದ ನಾವು ಹೂವು ಕಾಯಿ ಹಣ್ಣು ತೊಗೊಂಡು ಪೂಜೆ ಮಾಡಿಸೋಣ ಅಂತೇಳಿ ನಾನೀಗ ತೊಗೊಳ್ತಾ ಇರೋವಂಥದ್ದು. ತುಳಸಿನೂ ತೊಗೊಂಡ್ಲು, ನಾನು ಕೂಡ ತೊಗೊಂಡೆ. ಅಲ್ಲಿ ಒಂದು ಕಾಯಿ ಮತ್ತು ಒಂದು ಹೂನಾರ, 2 ನಿಂಬೆಹಣ್ಣು, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಇಷ್ಟಕ್ಕೆ 100 ರೂಪೀಸ್ ತೊಗೊಳ್ತಾರೆ. ಇಲ್ಲಿಂದ ನಮ್ಮ ಅದೊಂದು ಶುರುವಾಗುತ್ತೆ ನೋಡಿ. ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಯಾವುದೇ ಒಂದು ಖರ್ಚಾಗೋದಿಲ್ಲ, ತುಂಬ ಆರಾಮಾಗಿ ನಾವು ಹೋಗ್ಬಿಟ್ಟು ಬರ್ಬೋದು. ಇನ್ನು ಅಲ್ಲಿಂದ ಮುಂದಕ್ಕೆ ಬಂದ ತಕ್ಷಣ ಇಲ್ಲಿ ಕೈಕಾಲು ತೊಳ್ಕೊಳ್ಳೋದು, ವಾಶ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಈಗ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೂ ಕೂಡ ಸ್ವಲ್ಪ ಜನ ಕೇಳಿದ್ದೀರಾ. ಸೊ ಹಾಗಾಗಿ ಇಲ್ಲಿ ಏನಾದರೂ ದುಡ್ಡಿಗೋಸ್ಕರ ಮಾಡ್ತಿದ್ದಾರಾ ಈ ದೇವಸ್ಥಾನನ, ಏನಾದರೂ ಅಮೌಂಟಿಗೋಸ್ಕರ ನಡೆಸ್ತಿದ್ದಾರಾ, ಇಲ್ಲಾಂದರೆ ಬಿಸ್ನೆಸ್ ಮಾಡ್ತಿದ್ದಾರಾ ಅಂತ ನನ್ನ ಸುಮಾರು ಜನ ಕೇಳಿದ್ರಿ ಈ ಪ್ರಶ್ನೆನ. ಸೊ ಹಾಗಾಗಿ ಈ ಸರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಷ್ಟು ಖರ್ಚು ಬಂತು ಅಂತ ಕೂಡ ಹೇಳ್ತೀನಿ ನಿಮಗೆ. ಅದಾದಮೇಲೆ ನಾವು ಮುಂದಕ್ಕೆ ಒಳಗಡೆ ಬಂದರೆ ಇಲ್ಲಿ ನಮಗೆ ನವಗ್ರಹ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನವಗ್ರಹ. ತುಳಸಿ ಸುತ್ತಾ ಇದ್ದಾಳೆ ನೋಡಿ. ನಾನು ಕೂಡ ವಿಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ನವಗ್ರಹನ ಸುತ್ಕೋಬೋದು, ನಾವು ಎಷ್ಟು ಸುತ್ತಾದರೂ ಸುತ್ಕೋಬೋದು. ಅದಾದಮೇಲೆ ಮುಂದಕ್ಕೆ ಬಂದರೆ ಅಲ್ಲಿ ಕಾಯಿ ಹೊಡ್ಕೊಳ್ಳೋ ಕೂಡ ರೆಡಿ ಇರುತ್ತೆ, ಅಲ್ಲೇ ಕಾಯಿ ಹೊಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಒಳಗಡೆ ಎಂಟ್ರೆನ್ಸಲ್ಲಿ ಕೂಡ ಒಂದು ಹತ್ರ ಇದೆ, ಅಲ್ಲಿ ಕೂಡ ನಾವು ಕಾಯಿನ ಹೊಡ್ಕೋಬೋದು. ಈಗ ನೋಡಿ, ನಾನು ಕಾಯಿ ತೊಗೊಂಡೋಗಿದ್ನಲ್ವ, ಅದನ್ನು ನಾವೇ ಹೊಡ್ಕೊತೀವಿ ಅಷ್ಟೇ. ನೋಡಿ 100 ರೂಪೀಸ್ ಖರ್ಚು ಬಂತು. ಇನ್ಲಿದ್ದು ಕೂಡ ಹೇಳ್ತೀನಿ ನಾನು ಎಷ್ಟು ಖರ್ಚು ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಕಾಯಿ ಹೊಡ್ಕೊಂಡು ನಾನು ಇನ್ನೇನು ಜುಟ್ಟೆಲ್ಲ ಕಿತ್ತಾಕ್ಬೇಕಲ್ವ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ ಇನ್ನೊಂದು ಚೂರು ಮುಂದಕ್ಕೆ ಬರಬೇಕು ಅಲ್ಲಿಂದ ಅಷ್ಟೇನೆ. ಲೆಫ್ಟಲ್ಲೇ ಇದೆಲ್ಲ ಟರ್ನ್ ಆದ ತಕ್ಷಣ ಸಿಗುವಂಥದ್ದು. ಇನ್ನು ಅಲ್ಲಿ ಮುಂದೆ ಬಂದ ತಕ್ಷಣ ನಾವು ಯಾವತ್ತೂ ದೇವಸ್ಥಾನಕ್ಕೆ ಹೋದರೂ ಕೂಡ ಗಣೇಶಂದು ಪೂಜೆ ಮಾಡ್ಕೋಬೇಕು. ಸೊ ಫಸ್ಟು ಗಣೇಶಂದು, ನವಗ್ರಹ ಆದಮೇಲೆ ಗಣೇಶನ ಕೂಡ ದರ್ಶನ ಮಾಡ್ಕೋಬಿಡಿ ನೀವು. ಈ ರೀತಿ ಗಣೇಶ ಇರ್ತಾನೆ. ಅಯ್ಯಪ್ಪನಿಗೆ ದರ್ಶನ ಮಾಡಿಕೊಂಡು ನಮ್ಮ ಮುಂದೆ ಬಂದರೆ ಅಮ್ಮ ಸಿಗ್ತಾಳೆ, ಅಂದರೆ ಚೌಡೇಶ್ವರಿ ಅಮ್ಮ ಸಿಗ್ತಾಳೆ. ಅದ್ರ ಮುಂದೆ ಬಂದರೆ ಈ ರೀತಿ ಕಾಯಿಗಳಂತೂ ಸಿಕ್ಕಾಬಟ್ಟೆ ಕಟ್ಟಿರ್ತಾರೆ. ಲೆಫ್ಟಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟೊಂದು ದೇವಸ್ಥಾನ ಸಿಗ್ತಾ ಇದೆ ನೋಡಿ, ಅಂದರೆ ದೇವ್ರ ವಿಗ್ರಹಗಳು ಸಿಗ್ತವೆ, ಎಲ್ಲ ದೇವ್ರುಗಳು. ಇನ್ನೊಂದು ಚೂರು ಮುಂದೆ ಬಂದರೆ ನಾವು, ಸೊ ಫೈನಲಿ ಇಲ್ಲಿ ಶಿವಂದು ದೇವಸ್ಥಾನ ಸಿಗುತ್ತೆ. ಅಂದರೆ ಶಿವಂದು ಒಂದು ವಿಗ್ರಹ ಇಟ್ಟಿರ್ತಾರೆ. ಅಲ್ಲಿ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು ಎದುರಿಗೆ ನಂದಿ ಇರ್ತಾನೆ. ಅಯ್ಯಪ್ಪನಿಗೆ ನಂದಿಗೆ ಒಪ್ಸಿದ್ರೆ ಅಲ್ವಾ ಶಿವನಿಗೆ ಒಪ್ಸೋದು. ಸೊ ನಾವು ಕಿವಿಲಿ ಇಟ್ಕೊಂಡು ನಂದಿಗೆಲ್ಲ ಹೇಳೋದು, ನಮಗೇನು ಹರಕೆಗೆ ಬಂದಿದ್ವಿ, ನಾವು ಏನಕ್ಕೆ ಬಂದಿದ್ವಿ ಅಂತ ಹೇಳ್ಬಿಟ್ಟು. ನಾನಿದು 6ನೇ ಸರಿ ಬರ್ತಿರುವಂಥದ್ದು. 6ನೇ ಸರಿ ಬಂದಿದ್ದೀನಿ ಅಂತಂದರೆ 6ನೇ ಕಾಯಿ ಕಟ್ತಾ ಇದ್ದೀನಿ ಅಂತ ಅರ್ಥ. ಇನ್ನೊಂದು ಕಾಯಿ ಇದೆ ಅಷ್ಟೇ ನಂದು. ತುಳಸಿ 5 ಸರಿ ಬಂದಿದ್ದಾಳೆ. ಅವಳು ಇನ್ನೊಂದು ಸರಿ ಎಕ್ಸ್ಟ್ರಾ ಹೋಗಿ ಬಂದರೆ ಅವಳು ನನ್ನ ಲೆವೆಲ್ಗೆ ಹಾಕ್ತಾಳೆ ಅಂತೇಳಿ ಮಧ್ಯದಲ್ಲಿ ಒಂದು ಸರಿ ಹೋಗ್ಬಿಟ್ಟು ಬಾ ಅಂತ ತುಳಸಿಗೆ ಹೇಳಿದ್ದೀನಿ ನಾನು. ಸೊ ನೋಡಿದ್ರೆ ಇಷ್ಟೇ 3 ಲೈನ್ಸ್ ಇತ್ತು ಅಷ್ಟೇ. ಅಂದರೆ ನಾವು ಬೇಗ ಬಂದ್ವಲ್ಲ, ನಾವು 4:45ಗೆ ಮನೆ ಬಿಟ್ವಿ. ಇಲ್ಲಿ ಆಲ್ರೆಡಿ ಬರೋಷ್ಟರಲ್ಲಿ ನಾವು 8 ಗಂಟೆ ಆಗಿತ್ತು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಒಂಚೂರು ವಿಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲೇ 8:08 ಆಯಿತು ಅಂತ ಅನಿಸುತ್ತೆ. ಇನ್ನು ಲೈನಿಗೆ ನಿಂತ್ಕೊಂಡು ನಾವು ಕೂಡ ಇಷ್ಟೊತ್ತಿಗೆ ಆಲ್ರೆಡಿ ಸಿಕ್ಕಾಬಟ್ಟೆ ಸೆಕೆ ಇತ್ತು ಬಿಡಿ. ಇನ್ನು 3 ಲೈನ್ ಇತ್ತು, ಆ ಕಡೆ ಒಂದು ಲೈನು, ಮಧ್ಯದಲ್ಲಿ ಒಂದು ಲೈನು, ಈ ಕಡೆ ಒಂದು ಲೈನು. ಸೊ ಇನ್ನೇನು ಈಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನೋಡಿ. ನಾವು ಎಂಟ್ರೆನ್ಸ್ ಹೋಗೋ ಹತ್ರನೇ ಹೇಳಿದ್ದು ನಾನು, ಒಂದು ಕಾಯಿ ಹೊಡ್ಕೊಳ್ಳೋದಿದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಈ ರೀತಿ ಅಮಾಸೆ, ಹುಣ್ಣಿಮೆ ಮತ್ತು ಸಂಡೇ ಈ 3 ಟೈಮು ನೀರು ಹಾಕ್ತಾ ಇರ್ತಾರೆ ಬಸ್ಸಿನ ಹತ್ರ. ಅದನ್ನು ನಿಮಗೆ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತೆಂಗಿನಕಾಯಿ ಹೊಡೆಯುವ ಸ್ಥಳ ಅಂತ ಇದೆ, ಇಲ್ಲಿ ಅಮ್ಮನವ್ರದ್ದು ಒಂದು ಪೋಸ್ಟ್ ಹಾಕಿದ್ದಾರೆ. ಅಲ್ಲಿ ಏನೇನಿದೆಯೋ ಅದೆಲ್ಲ ಕುಂಕುಮ ಅರ್ಚನೆ ಮಾಡಿಸೋರು ಮಾಡಿಸ್ಬೋದು. ಈ ರೀತಿ ನಾನು ಒಳಗಡೆ ಒಂದು ಸ್ವಲ್ಪ ಶೂಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಲ್ಲಿ ಶೂಟ್ ಮಾಡಿಸಲ್ಲ, ಸ್ವಲ್ಪ ಅಷ್ಟೇ ತೊಗೊಳಕ್ಕಾಗಿದ್ದು ನನಗೆ. ಇನ್ನು ನಾವು ಕುಂಕುಮಾರ್ಚನೆ ಮಾಡಿಸೋಣ ಅಂತೇಳಿ ಕುಂಕುಮಾರ್ಚನೆ 50 ರೂಪಾಯಿ ಆಗುತ್ತೆ, ಅಲ್ಲಿಗೆ 150 ರೂಪಾಯಿ ಆಯ್ತು ಇಲ್ಲಿಗೆ. ಸೊ ಕುಂಕುಮಾರ್ಚನೆಗೆ ನಾನು ತುಳಸಿ ಕೂಡ ತೊಗೊಂಡು ನಮ್ಮದೊಂದು ಏನೇನಿರುತ್ತೋ
ಅದನ್ನು ಹೇಳ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕು ಅಮ್ಮನ ಹತ್ರ. ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಒಂದು 10 ನಿಮಿಷ ನಿಂತ್ಕೋಬೋದು ಅಂತೇಳಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಅಮ್ಮನ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಅದಾದಮೇಲೆ ಹೊರಗಡೆ ಬಂದಮೇಲೆ ಇಲ್ಲಿ ಬಂದ ತಕ್ಷಣನೇ ಲೆಫ್ಟಲ್ಲಿ ಈ ರೀತಿ ಎಲ್ಲ ಕಾಯನ್ನು ಅಂಟಿಸ್ತಾ ಇರ್ತಾರೆ. ನಾನು ಫಸ್ಟ್ನೇ ಸರಿ ಹೋದಾಗ ತುಂಬ ಟ್ರೈ ಮಾಡಿದೆ, 2ನೇ ಸರಿ 3ನೇ ಸರಿ ಬೇಕಾದ ಸರಿ ಟ್ರೈ ಮಾಡಿದ್ದೀನಿ ಬಿಡಿ, ಅಂಟ್ಕೊಂಡಿರಲಿಲ್ಲ ಕಾಯನ್ನು. ನೋಡಿ ಇವಾಗ ಅಂಟಿಸ್ತಾ ಇದ್ದೀನಿ ನೋಡಿ ನಾನು ಕಾಯನ್ನು. ಇದು ನನಗೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಅಂಟ್ಕೊಳ್ತಾನೆ ಇರಲಿಲ್ಲ. ಸೊ ಇವಾಗ ಏನು ಮಾಡಿದೆ ಅಂದರೆ ಏನೋ ಕಷ್ಟಪಟ್ಟು ನನ್ನ ಮನಸ್ಸಲ್ಲಿರೋದನ್ನ ಖಂಡಿತ ಹೇಳ್ಕೊಂಡು ಅಂಟಿಸ್ದೆ, ಅಂಟ್ಕೊಳ್ತು ಅಂತಲೇ ಹೇಳ್ಬೋದು. ನಾನು ಏನೋ ಅರ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮಗೆ ಲಾಸ್ಟಲ್ಲಿ ಖಂಡಿತ 7ನೇ ಕಾಯಿ ಆದಮೇಲೆ ನಾನು ಹೇಳ್ತೀನಿ ಏನು ಅರ್ಕೆ ಮಾಡ್ಕೊಂಡಿದ್ದೆ ನನಗಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದೋದ್ರೆ ನಮಗೆ ಖಂಡಿತ ಆಗುತ್ತೆ. ನನಗೆ ಆಲ್ರೆಡಿ ಒಂದು 50% ಕೆಲಸ ಆಗಿದೆ. ತುಳಸಿಗೂ ಕೂಡ ಅವಳು ಹಂಗೆ ಹೇಳ್ತಾ ಇದ್ಲು, ನನಗೂ ಪರವಾಗಿಲ್ಲ ಸುನಿ ಅಂತ ಹೇಳ್ಬಿಟ್ಟು. ಅಮ್ಮನವ್ರಿಗೆ ಹೋಗಿ ದರ್ಶನ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ ಅಲ್ಲಿ ಬಂದ ತಕ್ಷಣ ಇಲ್ಲಿ ಆಲೆ ಮಂಗಳಾರತಿ ತಟ್ಟೆ ಇಟ್ಟಿರ್ತಾರೆ. ಅಲ್ಲಿ ನಾವು ಮಂಗಳಾರತಿ ತೊಗೊಂಡು ಕುಂಕುಮ ತೊಗೊಂಡು ಹಣೆಗೆ ಹಚ್ಕೊಂಡು ಹೂವನ ತೊಗೊಂಡು ಮುಂದಕ್ಕೆ ಹೋಗೋದಷ್ಟೇನೆ. ಅಲ್ಲಿ ಬಂದಾದಮೇಲೆ ಈ ರೀತಿ ಎಲ್ಲ ಕಾಯಿ ಕಟ್ಟಕ್ಕೆ ಎಲ್ಲ ಇದು ಮಾಡ್ಕೋತಾ ಇರ್ತಾರೆ. ನಾನಿಲ್ಲಿ ಟಿಕೆಟ್ ತೊಗೊಂಡೆ, ನೀವು ನೋಡಿರ್ಬೋದು, ಅದನ್ನು ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇ. ನಾವು ಹಿಂದೆನೇ ಟಿಕೆಟ್ ತೊಗೊಂಡಿದ್ವಿ. 50 ರೂಪಾಯಿ ಕಟ್ಟಕಾಯಿ ಆಗುತ್ತೆ, ಮತ್ತು ತಡೆ ಒಡ್ಸೋದಿರುತ್ತೆ 100 ರೂಪೀಸ್, ಅಂದರೆ ಅದು 100 ರೂಪಾಯಿ ಆಗುತ್ತೆ. ಕುಂಕುಮಾರ್ಚನೆ 50 ರೂಪಾಯಿ. ನಾನಿವತ್ತು 3 ತೊಗೊಂಡೆ, ಕುಂಕುಮಾರ್ಚನೆ ತೊಗೊಂಡೆ, ತಡೆ ಒಡಿಸ್ಕೊಂಡೆ, ತಡೆ ಒಡ್ಸೋಕ್ಕೂ ಟಿಕೆಟ್ ತೊಗೊಂಡೆ, ಕಾಯಿ ಕಟ್ಟೋದು 50 ರೂಪಾಯಿ, ಎಲ್ಲ ಟಿಕೆಟ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಕಾಯಿಸ್ಕೊಳಕ್ಕೆ ಹೋಗಬೇಕು, ನಾನು ತುಳಸಿ ಇಬ್ಬರೂ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಕೌಂಟ್ರುಗಳು, ಇಲ್ಲಿ ನಾವು ಲೈನಲ್ಲಿ ನಿಂತ್ಕೊಂಡು ಇಲ್ಲಿ ಕೂಡ ಟೋಕನ್ ತೊಗೊಂಡು ಕಾಯಿಸ್ಕೊಳಕ್ಕೆ ಹೋಗ್ಬೋದು. ನಾವು ಹಿಂದೆನೇ ಟೋಕನ್ ತೊಗೊಂಡಿದ್ವಿ, ಅಂದರೆ ಈಗ ದೇವಸ್ಥಾನ ಮುಂದೆ ಕೂಡ ಟೋಕನ್ ಕೊಡ್ತಾ ಇರ್ತಾರೆ, ಅಲ್ಲಿ ಕೂಡ ತೊಗೋಬೋದು ನಾವು. ಇನ್ನು ಅದಾದಮೇಲೆ ಈಗ ನಾವು ನೋಡಿ ಹೋಗ್ತಾ ಇದ್ದೀವಿ ಸಂದೊಳಗಡೆ. ಈ ರೀತಿ ಒಂದು ಸಂದು ಮಾಡಿರ್ತಾರೆ, ಅಲ್ಲಿ ನಾವು ಕಾಯಿ ತೊಗೋಬೇಕು. ಇಲ್ಲಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಪೂಜೆಗಳನ್ನ ಮಾಡಿಸ್ತಾ ಇದ್ರೆಲ್ಲನ. ಈ ಕಡೆ ಇದೆಯಲ್ಲ, ಇಲ್ಲೆಲ್ಲ ಒಂದು ಸ್ವಲ್ಪ ಐಟಮ್ಗಳು ಸಿಗ್ತವೆ, ಏನೇನೋ ಎಲ್ಲ ಮನೆಗೆ ತೊಗೊಂಡು ಬರುವಂಥದ್ದು. ನೋಡಿ ಅಮ್ಮನವ್ರದ್ದೆಲ್ಲ ಇಟ್ಬಿಟ್ಟು ಈ ರೀತಿ ಹೋಮ ಮಾಡ್ತಾ ಇದ್ರಲ್ಲಿ. ಹೋಗೋರೆಲ್ಲ ಹೋಗ್ತಾ ಇದ್ರೇನೋ, ಅದನ್ನೇನಾದ್ರು ಮುಂಚೆ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲದಿದ್ದೆಲ್ಲ ಹೇಳೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ನೋಡಿ ಈ ಸಂದಲ್ಲಿ ಹೋಗ್ತಾ ಇದ್ದೀವಲ್ಲ, ಈಗ ಇದೇ ಸಂದಲ್ಲೇ ಹೋಗ್ಬಿಟ್ಟು ಮುಂದಕ್ಕೆ ರೈಟ್ ಸೈಡಲ್ಲಿ ಕಾಯಿ ಕೊಡ್ತಾ ಇರ್ತಾರೆ. ಅಂದರೆ ಅರಕೆಕಾಯಿ ಆಗಿರ್ಬೋದು, ನಾವು ತಡೆ ಒಡ್ಸೋಕಾಯಿ, ಅದು ತಡೆ ಒಡ್ಸೋಕ್ಕೆ ಏನೇನು ಬೇಕೋ ಅದೆಲ್ಲ ಇಲ್ಲೇ ಕೊಡ್ತಾರೆ. ಈಗ ಸದ್ಯಕ್ಕೆ ನಾನು ಫಸ್ಟು ಅರಕೆಕಾಯಿನ ತೊಗೊಳ್ತಾ ಇದ್ದೀನಿ, ತಡೆ ಒಡ್ಸೋದು ಆಮೇಲೆ ತೊಗೊತೀನಿ ನಾನು. ಏಕೆಂದರೆ ಫಸ್ಟು ನಾವು ಪೂಜೆ ಮಾಡಿಸ್ಕೊಂಡು ಆ ಕಾಯಿನ ಅಮ್ಮನವ್ರ ಹತ್ರ ಮುಟ್ಟಿಸಿ ಆಮೇಲೆ ನಾವು ಬಂದು ಕಟ್ಟಿ ಆಮೇಲೆ ನಾವು ತಡೆ ಒಡಿಸ್ಬೇಕಂತ ಹೇಳಿದರು. ನಾನು ಫಸ್ಟ್ ಟೈಮ್ ತಡೆ ಒಡಿಸ್ತಿರುವಂಥದ್ದು. ತಡೆ ಯಾಕೆ ಓಡಿಸ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋದು, ಆ ಥರ ಏನು ಅಷ್ಟೊಂದು ಸೀರಿಯಸ್ ಎಲ್ಲ ಏನೂ ಆಗಲ್ಲ. ಸುಮ್ಮನೆ ತಡೆ ಒಡಿಸಿದ್ರೆ ಏನಾದರೂ ಕೈ ಚಟ್ಕೋ ಅಂಥದ್ದು ಏನಾದ್ರು ಆಗಿದ್ದರೆ ನಿವಾರ ಆಗುತ್ತೆ, ದೃಷ್ಟಿ ಆಗಿದ್ರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಓಡಿಸ್ಕೊಳ್ಳೇಬೇಕು ಅಂತೇಳಿ ಅಮಾಸೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ತೊಗೊಂಡಿದ್ದೀನಿ ಟೋಕನ್ನ. ನೋಡಿ ಕಾಯಿ ಈ ರೀತಿ ಇರ್ತವೆ, ಚೀಲದಲ್ಲಿ ಕಟ್ಟಿಬಿಟ್ಟು ಈ ರೀತಿ ಟೋಕನ್ ಕೊಟ್ಟರೆ ಮಾತ್ರ ಕಾಯಿ ಕೊಡೋದು, ಸುಮ್ಮನೆ ಮಾತ್ರ ಖಂಡಿತ ಕೊಡಲ್ಲ. ಅಮೌಂಟ್ ಕೊಟ್ಟರು ಕೊಡಲ್ಲ, ಹಿಂದೆನೇ ಟೋಕನ್ ತಗೊಂಡಿರ್ಬೇಕು ನಾವು ಅಷ್ಟೇ. ಸೊ ಇನ್ನೇನು ಕಾಯಿಗಳೆಲ್ಲ ತೊಗೊಂಡಾಯಿತು. ಅವರು ಹೇಳ್ತಾಯಿದ್ರು ನನಗೆ, ನೀವು ಫಸ್ಟಲ್ಲೇ ಕಟ್ಬಿಟ್ಟು ಬರೋಗ್ರಿ, ಆಮೇಲೆ ನಿಮಗೆ ನಾನು ಕೊಡ್ತೀನಿ ತಡೆ ಹೊಡಿಯೋದು ಅಂತ ಹೇಳಿದರು. ನೋಡಿ ಈಚೆ ಬಂದರೆ ನೀವು ಎಲ್ಲಿಂದ ಎಲ್ಲಿ ಹೊಡಿದ್ರೂ ಅಮ್ಮನಿಗೆ ಅರಕೆಕಾಯಿಗಳೇ ಕಟ್ಟಿರ್ತಾರೆ. ನಿಜವಾಗೂ ಅದು ಎಷ್ಟು ವಿಶೇಷನೋ ಅಮ್ಮ ಗೊತ್ತಿಲ್ಲ ಆಗಲಿ, ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಏನೋ ಒಂಥರ ನಮಗೆ ಎನರ್ಜಿ ಮತ್ತು ಮತ್ತೊಂದು ತುಂಬ ಚೆನ್ನಾಗಿರುತ್ತೆ. ನೋಡು ಬಸಪ್ಪ, ಇದು ರಿಯಲ್ ಬಸಪ್ಪ. ಇದನ್ನೆಲ್ಲರೂ ಕಣ್ಣಿಗೆ ಹೊತ್ಕೊಳ್ತಾರೆ. ಅಯ್ಯಪ್ಪ ಹೊರಗಡೆ ಬಂದರೆ ಸಾಕು ಹೋಗಿ ಕಣ್ಣಿಗೆ ಹೊತ್ಕೊತಾರೆ. ಸೊ ನಾವಿನ್ನು ಹೊರಗಡೆ ಬಂದರೆ ಅಯ್ಯಪ್ಪ ನಿಂತಿದ್ದ ಅಲ್ಲಿ. ಸೊ ಹಾಗಾಗಿ ನಾನೊಂದು ಶೂಟ್ ಮಾಡಿಕೊಂಡೆ ಅಷ್ಟೇ ಅಲ್ಲಿ. ಸೊ ಇನ್ನೇನು ನೋಡ್ತಾ ಇರ್ಬೋದು, ಈಗ ಹೋಗ್ತಾ ಇದ್ದೀವಲ್ಲ ಮೇಲೆ ಎತ್ತರವಾಗಿ ನಿಂತಿದ್ದಾರಲ್ಲ ಅಮ್ಮ, ಅಲ್ಲಿಗೆ ಹೋಗಿ ನಾವು, ಅಲ್ಲಿ ವಿಗ್ರಹ ಇಟ್ಟಿರ್ತಾರೆ ಅಮ್ಮಂದು, ಅಲ್ಲಿ ಹೋಗಿ ನಾವು ಪೂಜಾರಪ್ಪನ ಹತ್ರ ಹೋಗಿ ಆ ಕಾಯಿನ ಕೊಟ್ಬಿಟ್ಟು ಅಮ್ಮನ ಪಾದಕ್ಕೆ ಮುಡಿಸಿ ನಮ್ಗೆ ಆ ಕಾಯಿನ ಕೊಡ್ತಾರೆ. ಸೊ ಹಾಗಾಗಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಏನು ಅಷ್ಟೊಂದು ಜನ ಇರಲ್ಲ, ಬೆಳಗ್ಗೆ ಹೋದರೆ ಮಾತ್ರ ಖಂಡಿತ ಜನ ಇರಲ್ಲ. ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನಾವು ಫಸ್ಟ್ನೇ ಸರಿ ಹೋದಾಗಂತೂ ತುಂಬ ಅನುಭವಿಸಿ ಸಂಜೆ ಬಂದಿದ್ವಿ ನಾವು 5 ಗಂಟೆಗೆ ಮನೆಗೆ. ನಾವು ಬೇಗ ಹೋದರೆ 10-11 ಗಂಟೆಗೆಲ್ಲ ಬಂದುಬಿಡ್ಬೋದು. ಸೊ ನೋಡಿ ಈಗ ಅಮ್ಮಂದು ಒಂದು ವಿಗ್ರಹನ ಶೂಟ್ ಮಾಡ್ಕೊಂಡಿದ್ದೀನಿ. ತುಂಬ ಅತಿ ಎತ್ತರವಾಗಿದೆಯಂತೆ ಇದು, ಅದೆಷ್ಟು ಅಡಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಇನ್ನೊಂದು ಸರಿ ತಿಳ್ಕೊಂಡು ಬಂದು ಹೇಳ್ತೀನಿ ಖಂಡಿತ.
ಇಡೀ ಒಂದು ನಮ್ಮ ದೇಶದಲ್ಲೇ ಎತ್ತರವಾಗಿರೋ ಒಂದು ವಿಗ್ರಹ ಅಂದರೆ ಅಮ್ಮನೇ ಅಂತ ಹೇಳ್ತಿದ್ದಾರೆ. ನಾನು ತಿಳ್ಕೊಂಡು ಬಂದು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ತೀನಿ ನಾನು. ನೋಡಿ, ಈ ರೀತಿ ಅಮ್ಮನ ಪಾದದ ಕೆಳಗಡೆ ಈ ರೀತಿ ಇಟ್ಟಿರ್ತಾರೆ. ಅದಕ್ಕೆ ಮುಟ್ಟಿಸ್ಬಿಟ್ಟು ಅವರು ಪೂಜಾರಪ್ಪ ಕೊಡ್ತಾರೆ ನಮಗೆ. ಸೊ ಇನ್ನೇನು ಅದನ್ನು ಮುಟ್ಟಿಸ್ಕೊಂಡು ಅಮ್ಮನಿಗೆ ನಾವು ಕಾಯಿ ತೊಗೊಂಡು ಈ ಕೆಳಗಡೆ ಇಳಿತಾ ಇದ್ದೀವಿ. ನಾವು ಒಂಚೂರು ಮೆಟ್ಲು ಹತ್ಕೊಂಡು ಹೋಗಬೇಕು, ಮತ್ತು ಅಮ್ಮನಿಗೆ ಮುಟ್ಟಿಸ್ಕೋಬೇಕು, ಮತ್ತು ಹಿಂದಕ್ಕೆ ತಿರ್ಕೊಂಡು ವಾಪಸ್ ಬರಬೇಕಷ್ಟೆ. ಸೊ ನಾನು ತುಳಸಿ ಒಂದಿಷ್ಟು ಫೋಟೋಗಳನ್ನ ವಿಡಿಯೋಗಳೆಲ್ಲ ಮಾಡ್ಕೊತಾ ಇರ್ತೀವಿ. ಅವಳು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಸೀರೆ ಉಟ್ಕೊ ಅಂತ ಯಾವಾಗ ಹೇಳ್ತಾ ಇರ್ತೀನಿ. ಅವಳು ಸೀರೆ ಹಾಕೊಳ್ಳೋಕೆ ಸ್ವಲ್ಪ ಬೇಡ ಬೇಡ ಅಂತ ಹೇಳ್ತಲೇ ಇರ್ತಾಳೆ. ಇನ್ನು ದೇವಸ್ಥಾನಕ್ಕೆಲ್ಲ ಸೀರೆ ಉಟ್ಕೊಂಡು ಹೋಗಬೇಕು ತುಳಸಿ ಅಂತ ಕೂಡ ಮಾತಾಡ್ಕೊಂಡಿದ್ದೀವಿ. ಸೊ ನನಗಂತೂ ಸೀರೆ ಅಂದರೆ ತುಂಬ ಇಷ್ಟ. ನಾನು ಜಾಸ್ತಿ ಎಲ್ಲಾದರೂ ಹೋದರೆ ಸೀರೆನೇ ಹಾಕ್ಕೊಳ್ಳೋದು. ಡ್ರೆಸ್ ಅಂತೂ ಯಾವಾಗ ಎನಿ ಟೈಮ್ ಹಾಕ್ಕೊತಾ ಇರ್ತೀವಲ್ವ, ಅದಕ್ಕೆ ಸೀರೆ ಹಾಕ್ಕೊಂಡ್ರೆ ತುಂಬ ಇಷ್ಟಪಡ್ತೀನಿ ನಾನು. ಸೊ ಇನ್ನೇನು ಈಗ ಬಂದ್ವಿ ನೋಡಿ, ಮತ್ತೆ ದೇವಸ್ಥಾನಕ್ಕೆ ರಿಟರ್ನ್ ಬಂದ್ವಿ. ಇನ್ನು ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲಿ ರಿಯಲ್ ಬಸಪ್ಪ ನಿಂತಿತ್ತು ಗೊತ್ತಾ, ಅದನ್ನು ಬಿಟ್ಟು ಇಲ್ಲಿ ಇನ್ನೊಂದು ಬಸಪ್ಪ ಇದೆ. ಇದು ಮೊದಲು ಇರೋಂಥ ಬಸಪ್ಪ ಅಂತೆ. ಇದು ತುಂಬ ಶ್ರೇಷ್ಠ ಇತ್ತಂತೆ. ಈ ಬಸಪ್ಪನ ವಿಗ್ರಹ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೇಮ್ ರಿಯಲ್ ಬಸಪ್ಪನ ಥರನೇ ಇದೆ ಅದು. ಸೊ ಅದಕ್ಕೆ ನಾವು 7 ಸುತ್ತು ಪ್ರದಕ್ಷಿಣೆ ಹಾಕ್ಬೇಕಂದ್ರೆ ನಾವು ಎಷ್ಟು ವಾರ ಕಟ್ತೀವಿ ಅಂತ ಮೊದಲು ವಾರದಲ್ಲೇ ನಾವು ಅಂದ್ಕೊಂಡಿರ್ತೀವಲ್ಲ, ಅಷ್ಟೇ ಸುತ್ತು ಪ್ರದಕ್ಷಿಣೆ ಹಾಕಬೇಕು. ನೋಡಿ, ಈಗ ನಾನು ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ನಾನು 7 ಸುತ್ತು ಹಾಕ್ತಾ ಇದ್ದೀನಿ, ಅಂದರೆ 7 ಕಾಯಿ ಕಟ್ತೀನಿ ಅಂತ ಅಂದ್ಕೊಂಡಿದ್ದೆ. ಇದು 6ನೇ ಕಾಯಿ. ನಾವು ಫಸ್ಟ್ನಿಂದನೂ 7ನೇ ಕಾಯಿ ಕಟ್ಟೋವರೆಗೂ ನಾವು ಅದೇ ರೀತಿ ಪ್ರದಕ್ಷಿಣೆ ಹಾಕಬೇಕು. ನೋಡಿ, 7 ಸುತ್ತು ಪ್ರದಕ್ಷಿಣೆ ಆದಮೇಲೆ ನಾನೀಗ ಕಾಯಿ ಕಟ್ತಾ ಇದ್ದೀನಿ. ಈ ಜಾಗದಲ್ಲಂತೂ ಲಾಸ್ಟ್ ಟೈಮು ಎಲ್ಲಿ ಕಟ್ಟೋಕ್ಕೆ ದಾರಿ ಇರಲಿಲ್ಲ, ಅಷ್ಟು ಫುಲ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಖಾಲಿ ಇತ್ತು, ತುಂಬ ಖುಷಿಯಾಯಿತು ಕಟ್ಟಕ್ಕಂತೂ ಕಾಯಿನ. ಈಗ ನಾನು ಏನು ಅಂದ್ಕೊಂಡಿದ್ನೋ ಅದನ್ನ ಮನಸ್ಸಲ್ಲಿ ಅಂದ್ಕೊಂಡು ಫಸ್ಟ್ನೇ ವೀಕ್ ಅಂದ್ಕೊಂಡು ಕಟ್ಟಿದ್ನಲ್ಲ, ಅದೇ ರೀತಿ ಅಂದ್ಕೊಂಡು ಕಟ್ಟಿದೆ ಇವಾಗ ನಾನು. ಸೊ ಇನ್ನೇನು ನಾವು ವಾರ ಹೋಗ್ಬೇಕಂತ ಕೇಳ್ತಾರೆ ಕೆಲವರು. ನೋಡಿ, ನಿಮಗೆ ಕೈಲಿ ಎಷ್ಟಾಗುತ್ತೋ ವಾರಕ್ಕೆ 1 ಸರಿ ಹೋಗ್ತೀರಾ, ವಾರಕ್ಕೆ 2 ಸರಿ ಹೋಗ್ತೀರಾ, ಮಂಗಳವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆ, ಈ ರೀತಿ ಸಂಡೇ ಅಂತೂ ಸಿಕ್ಕಾಬಟ್ಟೆ ರಶ್ ಇರ್ತಾರೆ. ಆ ರೀತಿ ನೀವು ಯಾವಾಗ ಬೇಕಾದ್ರೂ ಹೋಗಿ ಬೇಗ ಅರ್ಕೆಕಾಯಿನ ಮುಗಿಸ್ಕೋಬೋದು. ನಾವು ಹೆಂಗಂದ್ರೆ ಹಂಗೆ ಹೋಗಿದ್ದೀವಿ, ವಾರಕ್ಕೆ 1 ಸರಿ ಹೋಗಿದ್ದೀವಿ, ಒಂದೊಂದು ಸರಿ ವೀಕ್ಲಿ, ಒಂದೊಂದು ಸರಿ ತಿಂಗಳಿಗೆ 1 ಸರಿ ಹೋಗಿದ್ವಿ. ಈ ರೀತಿ ನಾವು ಕಟ್ತಲೇ ಇದ್ದೀವಿ. ಸೊ ಇನ್ನೇನು ಹೊರಗಡೆ ಬಂದು ನಾವು ಒಂದು ಸ್ವಲ್ಪ ವಿಡಿಯೋಗಳು ಶೂಟೆಲ್ಲ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ಬಂದ ತಕ್ಷಣವೇ ಅಮ್ಮಂದು ವಿಗ್ರಹನೇ ಕಾಣಿಸುತ್ತೆ. ಲೆಫ್ಟಲ್ಲಿ ದೇವಸ್ಥಾನ, ಹಿಂದೆನೇ ವಿಗ್ರಹ ಇರೋದು ಅಮ್ಮಂದು. ಇನ್ನೇನು ಅಲ್ಲೆಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇದಕ್ಕೂ ರಶ್ ಇರ್ತಾರೆ ಬಿಡಿ, ಇವಾಗ ಸ್ವಲ್ಪ ಕಮ್ಮಿ ಇದ್ದಾರೆ ಅಷ್ಟೇ, ಬೆಳಗ್ಗೆ ಅಲ್ವಾ. ಸೊ ಹಾಗಾಗಿ ನೋಡಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಲಡ್ಡು ಪ್ರಸಾದ ಕೊಡ್ತಾರೆ. ಇಲ್ಲಿ ನಾವು ಕೌಂಟ್ರಲ್ಲೇ ತೊಗೋಬೋದು, ಅದಕ್ಕೂ ಕೂಡ ಟೋಕನ್ ಇರುತ್ತೆ. ಅದು ಒಂದು 50 ರೂಪೀಸ್ಗೆ ಒಂದೇನೋ ಕೊಡ್ತಾರೆ. ಸೊ ಪ್ರಸಾದ ಬೇಕು ಅಂದರೆ ಅಲ್ಲಿ ಟೋಕನ್ ತೊಗೊಂಡ್ರೆ ಪ್ರಸಾದ ಕೊಡ್ತಾರೆ. ಇನ್ನು ಅದಾದಮೇಲೆ ಇವಾಗ ನಾವು ಹೋಗ್ತಿರುವಂಥದ್ದು ಜಾಗ ಬಂದುಬಿಟ್ಟು, ಸೊ ಇನ್ನು ಫೈನಲಿ ನಾವು ಕಾಯಿ ಕಟ್ಟಿ ಆಯಿತು, ಬಸಪ್ಪನ ನೋಡೋಕೆ ಹೋಗ್ತಾ ಇದ್ದೀವಿ. ಬಸಪ್ಪಂದೇ ಒಂದು ಅದಕ್ಕೆ ಸಪ್ರೇಟ್ ಮಾಡಿದ್ದಾರೆ. ಇಲ್ಲಿ ಬಸಪ್ಪನ ನೋಡೋಕೆ ಹೋದಾಗ ಏನು ಗೊತ್ತಾ, ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಬಸಪ್ಪನಿಗೆ. ಯಾಕೆಂದರೆ ಅಯ್ಯಪ್ಪ ಏನಾದರೂ ನಾವು ಅಂದ್ಕೊಂಡು ಬಸಪ್ಪನ ಮುಂದೆ ಕೂತ್ಕೊಂಡ್ರೆ ಒಂದು ಪಾದನ ಹಿಂಗೆ ತೆಗೆದು ನಮ್ಮ ಕೈ ಮೇಲೆ ಇಡುತ್ತೆ. ನೋಡಿ ಎಷ್ಟೊಂದು ಜನ ಕೂತಿದ್ದಾರೆ. ನಾನು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾವೇನು ಅಂದ್ಕೊಂಡಿರ್ತೀವೋ ಅದನ್ನ ಅಂದ್ಕೊಂಡು ಕೂತ್ಕೊಂಡ್ರೆ ಅಯ್ಯಪ್ಪ ಪಾದ ಇಡ್ತಾನೆ ಕೈ ಒಳಗಡೆ. ನನಗೆ ಇಟ್ಟಿದ್ದಾನೆ. ಅದೇನಂದರೆ ನಾನು ಫಸ್ಟ್ನೇ ಸರಿ ಹೋದಾಗ, 2ನೇ ಸರಿ ಹೋದಾಗ ಒಬ್ಬಳೇ ಹೋಗಿದ್ದೆ, ತುಳಸಿ ಬಂದಿರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಿಮಗೆ ತೋರಿಸ್ತೀನಿ. ಅವತ್ತು ಲೇಟ್ ಆದರೂ ಪರವಾಗಿಲ್ಲ, ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಬರ್ತೀನಿ. ಇನ್ನೇನು ಪಾದಗಳು ಹಿಂಗಿಟ್ರೆ, ನಾವು 2 ಕೈ ಪಾದ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಕಾಲು ಎತ್ತಿ ನಮ್ಮ ಕೈ ಮೇಲೆ ಇಡ್ತಾರೆ ಅವರು ಬಸಪ್ಪ. ತುಂಬ ಖುಷಿಯಾಗುತ್ತೆ ನೋಡಿ. ಈ ರೀತಿ ನೋಡಿ, ಅಲ್ಲಿ ಯಾವ ರೀತಿ ಕೂತಿದ್ದಾರೆ ನೋಡಿ ಅವರು. ಈ ರೀತಿ ಅವ್ರು 2 ಕೈ ಇಟ್ಕೊಂಡು ಕೂತ್ಕೊಂಡಾಗ ಪಾದ ಎತ್ತಿಡ್ತಾರೆ. ಅದಾಗಂಗಿದ್ರೆ ಮಾತ್ರ ನಾವೇನು ಅಂದ್ಕೊಂಡಿರ್ತೀವೋ ಅದು ನಿಜವಾಗೂ ಆಗುತ್ತೆ. ನಾನು ಖಂಡಿತ ಕೈ ಇಟ್ಟಿದ್ದಾರೆ ನನಗೆ ಬಸಪ್ಪ. ಸೊ ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ಹೊರಗಡೆ ಬಂದಾಯಿತು. ಈಗ ಫೈನಲಿ ಇರೋದು ನಂದು ತಡೆ ಓಡಿಸ್ಕೊಳ್ಳೋದು. ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿಗೆ ಹೋಗಿ ಇವಾಗ ಟೋಕನ್ ಫಸ್ಟ್ ಕಾಯಿ ತೊಗೊಂಡ್ವಲ್ಲ 50 ರೂಪಾಯಿದು, ಅಲ್ಲೇ ಹೋಗಿ ಟೋಕನ್ ಇರುತ್ತೆ ನಮ್ಮ ಹತ್ರ, ಆಲ್ರೆಡಿ ತೊಗೊಂಡಿದ್ದೆ ನಾನು. ಅದಕ್ಕೆ ಇವಾಗ ಏನು ಕೊಡ್ತಾರೋ ಅದನ್ನು ತೊಗೊಂಡು ಬಂದು ಈಗ ನಾನು ತಡೆ ಓಡಿಸ್ಕೊಳ್ಳೋದು ಅಷ್ಟೇ ಇದೆ, ಬಾಕಿ ಅಷ್ಟೇ. ಇನ್ನೇನು ಫೈನಲಿ ಅದನ್ನು ತೊಗೊಂಡು ಇಸ್ಕೊಂಡು ಬರೋಕ್ಕೆ ಈಗ ಹೋಗ್ತಾಯಿದ್ವಿ ನಾನು ತುಳಸಿ ಇಬ್ಬರು. ನಮಗೆ ಅಲ್ಲಿ ಕನ್ಫ್ಯೂಷನ್ ಆಗೋಯಿತು, ಮತ್ತೆ ಇಲ್ಲಿ ಬಂದು ಇಸ್ಕೊಂಡ್ವಿ. ಅದನ್ನು ತಡೆ ಓಡಿಸ್ಕೊಂಡು ಬಂದು ಆಗ್ಬಿಡ್ತು ಆಲ್ರೆಡಿ. ಊಟಕ್ಕೆ ಹೋಗ್ತಾಯಿದ್ದೀವಿ ಅಷ್ಟೇ. ಊಟದಲ್ಲಿಗೆ ಹೋಗಬೇಕು ಅಂತಂದರೆ ಈ ರೀತಿ ತಟ್ಟೆಗಳಿಟ್ಟಿರ್ತಾರೆ, ನಾವೇ ತಟ್ಟೆ ತೊಗೊಂಡು ತೊಳ್ಕೊಂಡು ಊಟದಲ್ಲಿಗೆ ಹೋಗಬೇಕು. ಇವತ್ತು ನಮಗೆ ತುಂಬ ಚೆನ್ನಾಗಿ ಊಟನೇ ಸಿಕ್ತು, ಅನ್ನ ಸಾರು ಪಾಯಸ ಎಲ್ಲ ಸಿಕ್ತು. ನೋಡಿ ಅಮೌಂಟ್ ಎಷ್ಟು ಖರ್ಚು ಬಂತು ಅಂತಂದರೆ
ಫಸ್ಟ್ಗೆ ನಾವು ಇಲ್ಲಿಂದ ಇಬ್ಬರಿಗೂ 100 ರೂಪಾಯಿ ಖರ್ಚಾಯಿತು ತುಮಕೂರಿಗೆ ಹೋಗೋಷ್ಟರಲ್ಲಿ. ಇನ್ನು ನಮಗೆ ಫ್ರೀ ಬಸ್ಸು, ಗೌರ್ಮೆಂಟ್ ಬಸ್ ಫ್ರೀ ಇರುತ್ತೆ. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಒಬ್ರಿಗೆ 20 ರೂಪಾಯಿ ತೊಗೊತಾರೆ, 40 ರೂಪಾಯಿ ಆಯಿತು. ಅಲ್ಲಿಗೆ 100 ಒಂದು 40 140 ಆಯಿತು. 100 ರೂಪಾಯಿ ಹಣ್ಣುಕಾಯಿ ಆಯಿತು, 50 ರೂಪಾಯಿ ಕುಂಕುಮಾರ್ಚನೆ ಆಯಿತು, 50 ರೂಪಾಯಿ ಕಾಯಿ ಆಯಿತು. ಮತ್ತು ನೆಕ್ಸ್ಟು ತಡೆ ಒಡಿಸ್ಬೇಕಂದ್ರೆ 100 ರೂಪೀಸ್ ಆಗುತ್ತೆ ಅಷ್ಟೇ. ಸೊ ಟೋಟಲ್ ಕೌಂಟ್ ಬಂದುಬಿಟ್ಟು ನಿಮ್ಗೆ ಹೇಳ್ತೀನಿ ನಾನು. ನಾವು ಮನೆಯಿಂದ ಹೋಗಿ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನಮಗೆ 70 ರೂಪಾಯಿ ಒಬ್ರಿಗೆ ಖರ್ಚು ಬರುತ್ತೆ ಅಷ್ಟೇ. ಸೊ ಅಲ್ಲಿ 200 ರೂಪಾಯಿ ನನಗೆ ಒಂದೇ ಸರಿ ಖರ್ಚಾಯಿತು. ಯಾಕೆ ಅಂತಂದರೆ ತಡೆ ಒಡೆಕಾಯಿ 100 ರೂಪೀಸು, 50 ರೂಪೀಸ್ ಬಂದುಬಿಟ್ಟು ಕುಂಕುಮಾರ್ಚನೆ, 50 ರೂಪೀಸು ಕಾಯಿ ತೊಗೊಂಡಿದ್ದು 200 ರೂಪಾಯಿ. ಮತ್ತು ಅಲ್ಲಿಂದ ವಾಪಸ್ ಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ 20 ರೂಪಾಯಿ ಆಟೋ ಚಾರ್ಜ್ ತೊಗೊಳ್ತಾರೆ. ಇನ್ನು ಅಲ್ಲಿಂದ ನಾವು ಮನೆಗೆ ಬರೋಕ್ಕೆ ಇನ್ನು ಫ್ರೀ ಬಸ್ಸು, ಅದಾದಮೇಲೆ ನಾವು ಮನೆಗೆ ಬರೋಕ್ಕೆ 20 ರೂಪಾಯಿ ಚಾರ್ಜ್ ತೊಗೊಳ್ತಾರೆ. ಸೊ ಟೋಟಲ್ ಬಂದುಬಿಟ್ಟು 320 ರೂಪಾಯಿ ಆಗಿದೆ. ಸೊ ನೀವು ಎಲ್ಲಿಂದ ಬರ್ತೀರ ಅನ್ನೋದು ಬಿಟ್ಟು ಚಾರ್ಜ್ ಒಂದು ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿ ಏನು ಜಾಸ್ತಿ ಖರ್ಚು ಬರೋದಿಲ್ಲ. ಒಂದು 200-250 ರೂಪಾಯಿ ಅಷ್ಟೇ ದೇವಸ್ಥಾನ ಹತ್ರ ಖರ್ಚು ಬರೋದು. ಪಾಯಸ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಲಾಡ್ ಹಾಕಿಸ್ಕೊಂಡಿದ್ದೆ ನಾನು, ಅವರು ಹಾಕ್ತಾರೆ ಲಾಡ್ನ. ನನಗೆ ಇನ್ನೊಂದು ಸ್ವಲ್ಪ ಪಾಯಸ ಬೇಕು ಅಂದಿದ್ದಕ್ಕೆ ಅವ್ರು ಖಂಡಿತ ಹಾಕಿದ್ರು. ತುಂಬ ಖುಷಿ ಆಯಿತು. ಊಟ ಅಂತೂ ಸಖತ್ತಾಗಿರುತ್ತೆ. ಇನ್ನು ಊಟ ಮುಗಿಸಿದಾದ್ಮೇಲೆ ನಾವು ಮನೆ ಕಡೆ ಹೊರಟ್ವಿ. ಇಷ್ಟಿರುತ್ತೆ ಚಾಮುಂಡೇಶ್ವರಿ ಅಮ್ಮಂದು ಅಲ್ಲಿ ವಿಶೇಷತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.